2024-25 ಬಜೆಟ್ ಇನ್ನು ಸ್ವಲ್ಪ ದಿನದಲ್ಲೇ ಅನೌನ್ಸ್ ಆಗುತ್ತೆ. 2023-24 ನೋಡಿದ್ರೆ ಇಂಡಿಯಾದ ಎಕಾನಮಿ ಬೂಸ್ಟ್ ಮಾಡೋಕೆ ಸಾಕಷ್ಟು ಕ್ರಮಗಳನ್ನ ಬಜೆಟ್ ಅಲ್ಲಿ ತಗೊಂಡಿದ್ರು. 2024 ಮತ್ತೆ 25 ಬಜೆಟ್ ಇದಕ್ಕೆ ಸಪೋರ್ಟಿವ್ ಆಗಿರುತ್ತಾ? ಎಕಾನಮಿ ಬೂಸ್ಟ್ ಮಾಡೋ ಯೋಜನೆಯಲ್ಲಿ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಬಿಸ್ನೆಸ್ ಸೆಕ್ಟರ್ ಗೆ ಬಜೆಟ್ ಗಿಫ್ಟ್ ರೆಡಿ ಮಾಡ್ಕೊಂಡಿದ್ದಾರೆ. ಅವೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನು ಆಗ್ಲೇ ಹೇಳಿದ್ದೆ, ಇವತ್ತಿನ ವಿಡಿಯೋದಲ್ಲಿ 2023-24 ಬಜೆಟ್ ಅನ್ನ ರೆಫರ್ ಮಾಡ್ತಾ 2024 ಬಜೆಟ್ ಅನಲೈಸ್ ಮಾಡಿ ಮೇನ್ಲಿ ಬಿಸ್ನೆಸ್ ಸೆಕ್ಟರ್ಗೆ ಈ ಬಾರಿ ಬಜೆಟ್ ಗಿಫ್ಟ್ ಏನಿದೆ ಅಂತ ನೋಡೋಣ. ನಾವು ಲಾಸ್ಟ್ ಇಯರ್ ಬಜೆಟ್ ನ ನೋಡಿದ್ರೆ ಇಂಡಿಯಾದ ಎಕಾನಮಿ ಬೂಸ್ಟ್ ಮಾಡೋಕೆ ಸಾಕಷ್ಟು ಕ್ರಮಗಳನ್ನ ತಗೊಂಡಿದ್ರು. ಟ್ಯಾಕ್ಸ್ ರಿಫಾರ್ಮ್ಸ್ ಇರಬಹುದು, ಗ್ರೀನ್ ಟೆಕ್ನಾಲಜಿ ಇನಿಷಿಯೇಟಿವ್ ಇರಬಹುದು, ಮೇಜರ್ಲಿ ಕೀ ಸೆಕ್ಟರ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಿರಬಹುದು, ಲೈಕ್ ಇನ್ಫ್ರಾಸ್ಟ್ರಕ್ಚರ್, ಡಿಫೆನ್ಸ್, FMCG, ಆಟೋ ಅಂಡ್ ಪಬ್ಲಿಕ್ ಸೆಕ್ಟರ್ಸ್. 2023-24 ಬಜೆಟಿನ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಬಿಸ್ನೆಸ್ ಸೆಕ್ಟರ್ ಅಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದಿತ್ತು. ಹಾಗಾದ್ರೆ 2024-25 ಬಜೆಟ್ ಬಿಸ್ನೆಸ್ ಸೆಕ್ಟರ್ ಗಳ ಮೇಲೆ ಯಾವ ರೀತಿಯ ಇಂಪ್ಯಾಕ್ಟ್ ಮಾಡಬಹುದು? ಮೊದಲನೇದಾಗಿ ಟ್ಯಾಕ್ಸ್ ರಿಫಾರ್ಮ್ಸ್ ಅಂಡ್ ಕಂಪ್ಲೇಂಟ್ಸ್. ಈ ಬಾರಿಯ ಬಜೆಟ್ ಟ್ಯಾಕ್ಸ್ ರಿಫಾರ್ಮ್ಸ್ ಮೂಲಕ ಸ್ವಲ್ಪ ರಿಲ್ಯಾಕ್ಸ್ ನೀಡಬಹುದು. ಟ್ಯಾಕ್ಸ್ ರಿಫಾರ್ಮ್ಸ್ ಇಂದ ಹೊಸ ಸ್ಟಾರ್ಟ್ಅಪ್ ಗಳಿಗೆ ಪ್ರೋತ್ಸಾಹ ಸಿಗುವುದರ ಜೊತೆಗೆ ಈಗಾಗಲೇ ಎಕ್ಸಿಸ್ಟಿಂಗ್ ಇರುವ ಕಂಪನಿಗಳಿಗೆ ಸಮಾಧಾನ ಆಗುತ್ತೆ. ಪೆಟ್ಟಿ ಮತ್ತು ಔಟ್ಡೇಟೆಡ್ ಡೈರೆಕ್ಟ್ ಟ್ಯಾಕ್ಸ್ ವಿತ್ಡ್ರಾ ಮಾಡೋಕೆ ಪ್ರಪೋಸಲ್ ಕೂಡ ಕೊಟ್ಟಿದೆ. ಎರಡನೇದಾಗಿ ಕಾರ್ಪೊರೇಟ್ ಟ್ಯಾಕ್ಸ್ ಅಂಡ್ GST. ಈಗಾಗಲೇ ಎಕ್ಸಿಸ್ಟಿಂಗ್ ಇರುವ ಡೊಮೆಸ್ಟಿಕ್ ಕಂಪನಿಗೆ ಹಳೆಯ 22% ಕಾರ್ಪೊರೇಟ್ ಟ್ಯಾಕ್ಸ್ ಉಳಿಸಿಕೊಂಡು ಹೊಸದಾಗಿ ಶುರು ಮಾಡ್ತಿರುವ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ 15% ಮಾತ್ರ ಟ್ಯಾಕ್ಸ್ ಹಾಕಲಾಗಿದೆ. ಇದರಿಂದ ಇಂಡಸ್ಟ್ರಿಯಲ್ ಗ್ರೋತ್ ಕಡೆಗೆ ಗಮನ ಕೊಡುತ್ತಿರುವಂತಹ ಗೌರ್ಮೆಂಟ್. ಮೂರನೇದಾಗಿ ಸಪೋರ್ಟ್ ಫಾರ್ MSMEs. ಈ ಬಾರಿಯ ಬಜೆಟ್ ಅಲ್ಲಿ ಮುಖ್ಯವಾಗಿ ಮೈಕ್ರೋ, ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂದ್ರೆ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳಿಗೆ ಹೆಚ್ಚು ಒತ್ತು ಕೊಡುವ ಸಾಧ್ಯತೆಗಳಿದೆ. ನೆಸೆಸಿಟಿ ಇರುವ ಫಂಡಿಂಗ್ ಟ್ರೈನಿಂಗ್ ನೀಡಿ ಮೈಕ್ರೋ, ಸ್ಮಾಲ್ ಮತ್ತೆ ಮೀಡಿಯಂ ಎಂಟರ್ಪ್ರೈಸಸ್ ಗಳನ್ನು ಅಭಿವೃದ್ಧಿಗೊಳಿಸುವ ಉದ್ದೇಶ ಸರ್ಕಾರದ್ದು. ನಾಲ್ಕನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡಿಜಿಟಲ್ ಎಕಾನಮಿ. ಪ್ರತಿ ಬಜೆಟ್ ಅಲ್ಲೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಅದರಲ್ಲೂ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಂಡಿಯಾದ ಎಕಾನಮಿ ಬೂಸ್ಟ್ ಆಗಲು ತುಂಬಾ ಇಂಪಾರ್ಟೆಂಟ್. ಸೊ ಈ ಬಾರಿ ಬಜೆಟ್ ಅಲ್ಲಿ ಕೂಡ ಮೇಜರ್ ಆಗಿ ಇನ್ಫ್ರಾಸ್ಟ್ರಕ್ಚರ್, ಅದರಲ್ಲೂ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗೆ ಜಾಸ್ತಿ ಒತ್ತು ಸಿಗುವ ಚಾನ್ಸಸ್ ಇದೆ. ಐದನೇದಾಗಿ ಗ್ಲೋಬಲ್ ಎಕನಾಮಿಕ್ ಪೊಸಿಷನಿಂಗ್. ಎಕನಾಮಿ ಬೂಸ್ಟಿಂಗ್ ಬರೀ ಭಾರತದ ಮಟ್ಟಕ್ಕೆ ಆಗದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇಂಡಿಯಾ ತನ್ನ ಪೊಸಿಷನ್ ಜಾಸ್ತಿ ಮಾಡಬೇಕಿದೆ. ಈ ಬಾರಿ ಬಜೆಟ್ ಹೆಚ್ಚಾಗಿ ಅದರ ಮೇಲೆ ಕಾನ್ಸಂಟ್ರೇಟ್ ಆಗಿರುತ್ತೆ. ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಮೂಲಕ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಟ್ರೇಡ್ ಜಾಸ್ತಿ ಆಗೋದ್ರಿಂದ ಹೊಸ ಆಪರ್ಚುನಿಟೀಸ್ಗಳು ಬಿಸ್ನೆಸ್ ಸೆಕ್ಟರ್ ಗಳಲ್ಲಿ ತೆರೆದುಕೊಳ್ಳಲಿದೆ. ಈ 5 ಪಾಯಿಂಟ್ ಗಳನ್ನ ಈ ಬಾರಿಯ ಬಜೆಟ್ ಅಲ್ಲಿ ಮೇಜರ್ ಆಗಿ ಪ್ರಪೋಸ್ ಮಾಡೋದ್ರಿಂದ ಇಂಡಿಯನ್ ಬಿಸ್ನೆಸ್ ಸೆಕ್ಟರ್ ದೊಡ್ಡ ಚೇಂಜಸ್ ಗೆ ಕಾರಣ ಆಗುತ್ತೆ. ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಇಂದ ಹೆಚ್ಚು ಜನ ಹೊಸ ಬಿಸ್ನೆಸ್ ಐಡಿಯಾಗಳ ಜೊತೆಗೆ ಮುಂದೆ ಬಂದು ಇಂಡಿಯನ್ ಎಕಾನಮಿಗೆ ಜೊತೆ ಆಗ್ತಾರೆ. ಸರ್ಕಾರದ ಯೋಜನೆಗಳು, ಕೈಗಾರಿಕೆಗಳಿಗೆ ಸಿಗುವ ಬೆಂಬಲ, ಸಣ್ಣ ಮತ್ತು ಮಾಧ್ಯಮ ಕೈಗಾರಿಕೆಗಳ ಅಭಿವೃದ್ಧಿ ಮತ್ತು ಉದ್ಯೋಗಗಳ ಸೃಷ್ಟಿಗೆ ಕಾರಣವಾಗುತ್ತೆ. ಸೊ ಈ ಬಾರಿ ಬಜೆಟ್ ಅಲ್ಲಿ ಏನೇನು ವಿಶೇಷ ಕಾದಿದೆ ಅಂತ ಸ್ವಲ್ಪ ಕಾದು ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನಾನು ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡ್ಲಿ ಅಂತ ನೀವು ಕೆಳಗಡೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.